ಸಾತ್ವಿಕ ಧರ್ಮ ಬಾಂಧವರೇ, ಇಂದು ಅಂತಾರಾಷ್ಟ್ರೀಯ ಯೋಗ ದಿವಸ. ಇದರ ಉದ್ದೇಶ ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯ ವೃದ್ಧಿಗಾಗಿ ಆಯೋಜನೆ ಮಾಡಲಾಗಿದೆ. ಇದನ್ನು ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಸಂಯುಕ್ತ ರಾಷ್ಟ್ರ ಮಹಾಸಭಾ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಆಚರಣೆಗಾಗಿ ಪ್ರಸ್ತಾವವನ್ನು 2014 ಸೆಪ್ಟೆಂಬರ್ ತಿಂಗಳಲ್ಲಿ ಇಟ್ಟಿರ್ತಾರೆ. ಆ ಸಂದರ್ಭದಲ್ಲಿ 177 ರಾಷ್ಟ್ರಗಳು ಸಮ್ಮಿಲಿತಗೊಂಡಿದ್ದವು. ಅನೇಕ ಚರ್ಚೆಗಳಾಗತ್ತೆ, ಆದರೆ ಯಾರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಲ್ಲ. ಎಲ್ಲರೂ ಕೂಡ ಮನಪೂರ್ವಕವಾಗಿ ಒಪ್ಪಿಗೆಯನ್ನು ಸೂಚನೆ ಮಾಡ್ತಾರೆ. ಆನಂತರದಲ್ಲಿ ಯಾವ ಡಿಸೆಂಬರ್ 2014 ಇಸ್ವಿಯಲ್ಲಿ ಇದನ್ನು ಮಾಡುವುದಾಗಿ ತೀರ್ಮಾನ ಮಾಡಲಾಗತ್ತೆ. ಮೊದಲ ಈ ಕಾರ್ಯಕ್ರಮ ಪ್ರಾರಂಭಗೊಂಡಿದ್ದು 21/6/2015. ಅಂದಿನಿಂದ ಪ್ರತಿ ವರ್ಷ ಜೂನ್ 21ನೇ ತಾರೀಕು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದರ ಉದ್ದೇಶ ಪ್ರತಿಯೊಬ್ಬ ಮನುಷ್ಯನ ಸಂಪತ್ತಿ ಯಾವುದು ಅಂತ ಕೇಳಿದರೆ ಆರೋಗ್ಯ. ಆರೋಗ್ಯ ಇಲ್ಲ ಅಂತ ಕೇಳಿದರೆ ಅವನಲ್ಲಿ ಎಲ್ಲದೂ ಕೂಡ ಶೂನ್ಯ ಆಗತ್ತೆ. ಮನುಷ್ಯನಲ್ಲಿ ಹಣ ಇದೆ, ಅಧಿಕಾರ ಇದೆ, ಸಂಪತ್ತಿ ಇದೆ, ಬಂಗಲೆಗಳಿದ್ದಾವೆ, ವಾಹನಗಳಿದ್ದಾವೆ, ಸಕಲ ವ್ಯವಸ್ಥೆಯೂ ಇದೆ. ಅದರ ಆರೋಗ್ಯ ಇಲ್ಲ ಅಂತ ಕೇಳಿದರೆ ಎಲ್ಲದೂ ಕೂಡ ಶೂನ್ಯ ಆಗತ್ತೆ. ಮನೆ ತುಂಬ ದವಸ ಧಾನ್ಯಗಳಿದ್ದಾವೆ, ಆದರೆ ಏನೂ ತಿನ್ನೋ ಹಾಗಿಲ್ಲ. ಸಾಕಷ್ಟು ದೊಡ್ಡ ದೊಡ್ಡ ಅಧಿಕಾರ ಇದೆ, ಕೂರ್ಲಿಕ್ಕೆ ಆಗಲ್ಲ, ನಿಲ್ಲಲಿಕ್ಕೆ ಆಗಲ್ಲ, ಮಾತಾಡಲಿಕ್ಕೂ ಶಕ್ತಿ ಇಲ್ಲ. ಅಂದರೆ ಆರೋಗ್ಯ ಇಲ್ಲ ಅಂತ ಕೇಳಿದರೆ ಎಲ್ಲದೂ ಕೂಡ ಶೂನ್ಯ ಆಗತ್ತೆ ಅನ್ನುವಂಥ ಒಂದು ಚಿಂತನೆ. ಹಾಗಾಗಿ ಈ ಯೋಗ ಅನ್ನುವಂಥದ್ದು ಇದೆಲ್ಲದೂ ಕೂಡ ದೊಡ್ಡ ಶಕ್ತಿ ಅಂತ ಹೇಳಿಕೊಂಡು ಬಂದಿದ್ದಾರೆ. ಈ ಯೋಗವನ್ನು ಭಾರತ ದೇಶದ ಋಷಿಮುನಿಗಳು ಪ್ರಾರಂಭ ಮಾಡಿದರು. ಈ ಭಾರತದಿಂದ ವಿಶ್ವದಾದ್ಯಂತ ಇದು ಹರಡಿತ್ತು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಕಡೆಗೆ ಮತ್ತೆ ಜಾಗೃತಗೊಂಡಿದೆ. ಇದರ ಉದ್ದೇಶ ಪ್ರತಿಯೊಬ್ಬರೂ ಕೂಡ ಆರೋಗ್ಯವಂತರಾಗಬೇಕು ಅನ್ನುವಂಥದ್ದು ಸದುದ್ದೇಶ. ಹಾಗಾಗಿ ಮನುಷ್ಯ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ತಾಯಿ ಗರ್ಭದಲ್ಲಿರುವಾಗಲೇ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದೆ, ಶುಗರ್ ಬರ್ತಾ ಇದೆ, BP ಬರ್ತಾ ಇದೆ. ಆನಂತರದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಆರೋಗ್ಯ ಸಮಸ್ಯೆಯಿಂದ ಮರಣ ಹೊಂದ್ತಾ ಇದ್ದಾವೆ. ಅದಕ್ಕೊಬ್ಬ ವೈದ್ಯರು ಹೇಳ್ತಾ ಇದ್ದಾರೆ, ಹಿರಿಯ ವೈದ್ಯರು ಹೇಳುವಂಥ ಮಾತು, ನಾವೆಲ್ಲ ಮೊದಲು ವಯಸ್ಸಾಗಿರುವಂಥ ತಾಯಿ ಮತ್ತು ತಂದೆಯರನ್ನು ಮಕ್ಕಳು ಆಸ್ಪತ್ರೆಗೆ ಕರ್ಕೊಂಡು ಬರೋದನ್ನು ಕಾಣ್ತಾ ಇದ್ವಿ. ಇತ್ತೀಚಿನ ದಿನಮಾನಗಳಲ್ಲಿ ವಯೋವೃದ್ಧರಾಗಿರ್ತಕ್ಕಂಥ ತಂದೆ ಮತ್ತು ತಾಯಿ ತಮ್ಮ ಮಕ್ಕಳನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದು ಅವರಿಗೆ ಎಲ್ಲ ಚಿಕಿತ್ಸೆಯನ್ನು ಕೊಡಿಸಿ, ಆ ಚಿಕಿತ್ಸೆ ಕೆಲವು ಫಲಕಾರಿ ಆಗ್ತವೆ, ಕೆಲವು ವಿಫಲ ಆಗ್ತಾ ಇದ್ದಾವೆ ಅನ್ನುವಂಥ ನೋವನ್ನು, ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಅನ್ನಮಯಮ್ಮೆ ಸೌಮ್ಯ ಮನಃ. ಮನುಷ್ಯ ತೆಗೆದುಕೊಳ್ಳುವಂಥ ಆಹಾರ ಪದಾರ್ಥಗಳೇ ಅವನ ಶರೀರ ಮತ್ತು ಮನಸ್ಸು ಅಂಥೇಳಿ ಹೇಳಿಕೊಂಡು ಬಂದಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಸಾತ್ವಿಕ ಹಾಗೂ ಶುದ್ಧವಾದ ಆಹಾರ ಪಾನೀಯಗಳನ್ನು ಸೇವನೆ ಮಾಡಬೇಕು ಅನ್ನುವಂಥದ್ದು ಒಂದು ಮೊದಲ ಮಾತು. ಅದರ ಜೊತೆಗೆ ದೇಶದ ಸ್ವಾಸ್ಥ್ಯ ಪ್ರತಿಯೊಬ್ಬ ಮನುಷ್ಯನ ಕೈಯಲ್ಲಿದೆ. ದೇಶ ಸಮೃದ್ಧಗೊಳ್ಳಬೇಕಾಗಿತ್ತು ಅಂತ ಕೇಳಿದರೆ ಆರೋಗ್ಯವಂತರಾಗ್ತಕ್ಕಂಥದ್ದು ಅಷ್ಟೇ ಅವಶ್ಯ. ಇವತ್ತು 30% ಜನರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಪ್ರತಿಯೊಂದು ಪರಿವಾರದಲ್ಲೂ ಕೂಡ ಯಾರಾದರೂ ಒಬ್ಬರು BP ಇದ್ದವರಿದ್ದಾರೆ, ಶುಗರ್ ಇದ್ದವರಿದ್ದಾರೆ, ಅಥವಾ ಇನ್ನೂ ಅನೇಕ ಕಾಯಿಲೆಗಳಿಂದ ಇದ್ದವರಿದ್ದಾರೆ. ಪ್ರತಿನಿತ್ಯ ಆ ಮನೆಗೆ ಒಂದಷ್ಟು ಮಾತ್ರೆಗಳು ಬೇಕೇ ಬೇಕಾಗತ್ತೆ. ತಿಂಗಳಿಗೆ ಕನಿಷ್ಠ 3,000 to 4,000 ರೂಪಾಯಿ ಕನಿಷ್ಠ ಪಕ್ಷದಲ್ಲಿ ಒಂದು ಪರಿವಾರದಿಂದ ಕಂಟಿನ್ಯೂ ಅಂದರೆ ನಿರಂತರವಾಗಿ ಮಾತ್ರೆಯನ್ನು ತಗೊಳ್ಳೋದಾಗ್ತಾ ಇದೆ. ಹಾಗಾಗಿ ಈ ಪ್ರಕಾರವಾಗಿ ದುಡಿದ ಹಣವನ್ನು ಯಾವ ಔಷಧಗಳಿಗಾಗಿ ಹಾಕಿ ಹಾಳು ಮಾಡೋದ್ರಿಂದ ಪರಿವಾರದಲ್ಲಿ ವೃದ್ಧಿ ಆಗಲಿಕ್ಕೂ ಸಾಧ್ಯ ಆಗಲ್ಲ. ಮಕ್ಕಳನ್ನು ಸರಿಯಾಗಿ ಓದಿಸ್ಲಿಕ್ಕೂ ಅವಕಾಶ ಸಿಗಲ್ಲ. ಆನಂತರದಲ್ಲಿ ಪರಿವಾರ ಸುರಕ್ಷಿತವಾಗಿ ಇರಲಿಕ್ಕೂ ಕೂಡ ವ್ಯವಸ್ಥೆಗಳಾಗಲ್ಲ. ಅದರ ಜೊತೆಗೆ ನಮ್ಮ ರಾಷ್ಟ್ರ ಮುಂದುವರಿಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಈ ಎಲ್ಲ ಉದ್ದೇಶವನ್ನು ಇಟ್ಟುಕೊಂಡು ಹೇಳಿದ್ದಾರೆ ಯೋಗ. ಇದಕ್ಕೆಲ್ಲ ಪರಿಹಾರ ಯಾವುದು ಅಂತ ಕೇಳಿದರೆ ಯೋಗ.
ಯೋಗವನ್ನು ಯಾರು ನಿರಂತರವಾಗಿ ಮಾಡ್ತಾ ಇದ್ದಾರೋ ಅವರ ಆರೋಗ್ಯ ಸದೃಢವಾಗಿರುತ್ತೆ, ಮನಸ್ಸು ದೃಢವಾಗಿರುತ್ತೆ, ಆನಂತರ ಅವರ ಮುಖದಲ್ಲಿ ಚೈತನ್ಯ ತುಂಬಿರುತ್ತೆ. ಹಾಗಾಗಿ ಯೋಗವನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು. ಭಗವಂತ 24 ತಾಸು ಒಂದು ದಿನದಲ್ಲಿ ನಮಗಾಗಿ ಕೊಟ್ಟಿದ್ದಾನೆ. ಅದರಲ್ಲಿ 1 ತಾಸನ್ನು ಯೋಗಕ್ಕಾಗಿ, ಪ್ರಾಣಾಯಾಮಕ್ಕಾಗಿ, ಆನಂತರದಲ್ಲಿ ನಾವು ನಿತ್ಯ ಒಂದಷ್ಟು ಓಡಾಟಕ್ಕಾಗಿ ಅಂದರೆ ವಾಕಿಂಗ್ ಆಗಿ ಅದನ್ನು ಇಡುವಂಥದ್ದು ಅತ್ಯವಶ್ಯಕ. ನಮ್ಮ ಹೃದಯ ಹೇಳುತ್ತೆ, ಒಬ್ಬ ನುರಿತ ವೈದ್ಯರು ಹೇಳ್ತಾ ಇದ್ದಾರೆ, ನಮ್ಮ ಹೃದಯ ಏನು ಹೇಳುತ್ತದೆ, ನೀನು ನನಗಾಗಿ ದಿನದಲ್ಲಿ ಅರ್ಧ ಗಂಟೆ ಇಲ್ಲ 1 ಗಂಟೆ ಚಲಿಸು, ಇನ್ನು 24 ಗಂಟೆ ಪ್ರತಿದಿನ ನಿನಗಾಗಿ ನಾನು ನಡೆಯುತ್ತೇನೆ ಅಂತ ಹೃದಯ ಹೇಳುತ್ತೆ. ಅಂದರೆ ನಾವು ಪ್ರತಿನಿತ್ಯ ಒಂದಷ್ಟು ವಾಕಿಂಗ್ ಮಾಡೋದರಿಂದ ಶರೀರ ಸದೃಢಗೊಳ್ಳುತ್ತಷ್ಟೇ ಅಲ್ಲ, ಸ್ನಾಯುಗಳಲ್ಲಿ, ನರಗಳಲ್ಲಿ, ಎಲುಬುಗಳಲ್ಲಿ ಶಕ್ತಿ ತುಂಬುತ್ತದೆ. ರಕ್ತ ಸಂಚಾರ ಸರಾಗವಾಗಿ, ಸುಲಲಿತವಾಗಿ ಹರಡುತ್ತೆ. ಆನಂತರದಲ್ಲಿ ಮಾನಸಿಕ ವ್ಯಥೆಯು ಕೂಡ ದೂರವಾಗತ್ತೆ. ಹಾಗಾಗಿ ವಾಕಿಂಗ್ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ದಿನದ ಅರ್ಧ ಗಂಟೆ ಮಾಡಿದರೂ ಕೂಡ ತುಂಬ ಲಾಭದಾಯಕವಾದಂಥ ಶಕ್ತಿ ಅದರಿಂದ ನಮಗೆ ಲಭ್ಯವಾಗುತ್ತೆ. ಅದಕ್ಕೆ ಹೇಳ್ತಾರೆ ಏಕ್ ಹವಾ ಹಜಾರ್ ದವಾ. ಅಂದರೆ ಶುದ್ಧವಾದಂಥ ಗಾಳಿಯಲ್ಲಿ ನಾವೇನು ಸಂಚಾರ ಮಾಡ್ತೇವಲ್ಲ, ವಾಕಿಂಗ್ ಮಾಡ್ತೇವಲ್ಲ, 1000 ಔಷಧಗಳಿಗೆ ಸಮ ಅಂತ ಹೇಳಿಕೊಂಡು ಬಂದಿದ್ದಾರೆ. ಹಾಗಾಗಿ ವಾಕಿಂಗ್ ಮಾಡತಕ್ಕಂಥದ್ದು. ಆನಂತರದಲ್ಲಿ ಯೋಗಾಸನ. ಇದರಲ್ಲಿ 3 ಪ್ರಕಾರ ಇದ್ದಾವೆ. ನಾವು ನಿಂತು ಮಾಡುವಂಥಷ್ಟು ಕೆಲವಷ್ಟು ಯೋಗಾಸನಗಳಿದ್ದಾವೆ, ನಾವು ಕುಳಿತುಕೊಂಡು ಮಾಡುವಂಥ ಯೋಗಾಸನಗಳು ಕೆಲವಿದ್ದಾವೆ, ನಾವು ಮಲಗಿ ಮಾಡುವಂಥ ಯೋಗಾಸನಗಳು ಕೆಲವಿದ್ದಾವೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಸೂರ್ಯ ನಮಸ್ಕಾರ 12 ಪ್ರಕಾರ ಇದ್ದಾವೆ. ಸೂರ್ಯ ನಮಸ್ಕಾರ ಒಂದೇ ಮಾಡಿದರೂ ಕೂಡ ಇಡೀ ಶರೀರ ಚೈತನ್ಯದಾಯಕವಾಗಿ ಶಕ್ತಿಯಿಂದ ಕೂಡುತ್ತೆ, ತುಂಬುತ್ತೆ. ಅದಕ್ಕಾಗಿ ಸೂರ್ಯ ನಮಸ್ಕಾರ ಮತ್ತು ತಾಡಾಸನ ಇರಬಹುದು, ತ್ರಿಕೋಣಾಸನ ಇರಬಹುದು, ಆನಂತರ ವಜ್ರಾಸನ ಇರಬಹುದು, ಆನಂತರ ಪಶ್ಚಿಮೋತ್ತಾಸನ ಇರಬಹುದು, ಭುಜಂಗಾಸನ, ಶವಾಸನ, ಅಂದರೆ ಇನ್ನೂ ಅನೇಕ ಆಸನಗಳಿದ್ದಾವೆ. ಈ ಆಸನಗಳನ್ನು ಒಂದಷ್ಟು ನಾವು ಪ್ರತಿನಿತ್ಯ ಮಾಡ್ತಾ ಹೋದರೆ ನಮ್ಮ ಶರೀರ ಸದೃಢವಾಗಿರುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂತ ಕೇಳಿದರೆ ಏನೆಲ್ಲ ನಾವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಸಕ್ತಿ ನಮಗೆ ಬರುತ್ತೆ ಅಂತಕ್ಕಂಥದ್ದು. ಅದ್ರ ಜೊತೆ ಪ್ರಾಣಾಯಾಮ ಯೋಗಾಸನಕ್ಕಿಂತ ಹೆಚ್ಚು ಶಕ್ತಿವರ್ಧಕ. ಇದನ್ನು ಪ್ರತಿಯೊಬ್ಬರೂ ಮಾಡಲೇಬೇಕಾಗತ್ತೆ. ದಿನದ 10 ನಿಮಿಷ ಮಾಡಿದರೂ ಸಾಕು. ಅದರಲ್ಲಿ ಪ್ರಮುಖವಾಗಿ 3 ಪ್ರಕಾರ: ಪೂರಕ, ಕುಂಭಕ, ರೇಚಕ. ಅಂದರೆ ಉಸಿರನ್ನು ಪೂರ ತಗೊಳ್ಳುವಂಥದ್ದು, ಆನಂತರ ಇಡುವಂಥದ್ದು, ಆನಂತರ ಉಸಿರನ್ನು ಪರಿಪೂರ್ಣ ಹೊರಗೆ ಹಾಕ್ತಕ್ಕಂಥದ್ದು, ಆನಂತರದಲ್ಲಿ ಅನುಲೋಮ ವಿಲೋಮ, ಆನಂತರದ ಬ್ರಾಹ್ಮರಿ, ಆನಂತರ ಕಪಾಲಭಾತಿ, ಭಸ್ತ್ರಿಕಾ. ಈ ಪ್ರಕಾರ ಪ್ರಾಣಾಯಾಮಗಳಿದ್ದಾವೆ. ಇವುಗಳಲ್ಲಿ ನಾವು ಪ್ರತಿನಿತ್ಯ ಯಾವ ಈ ರಾಮದೇವ್ ಬಾಬಾ ಅವರು ಏನು ಮಾಡ್ತಿದ್ದಾರೆ, ಅದರಲ್ಲಿ ಈ ಒಂದೊಂದು ಹೆಸರು ಹೇಳಿ ಯೂಟ್ಯೂಬಲ್ಲಿ ಹೊಡೆದ್ರು ಅದು ಸಿಗುತ್ತೆ, ನಿಮಗೆ ಪ್ರಾಕ್ಟಿಕಲಾಗಿ ಸಿಗುತ್ತೆ. ಅದನ್ನು ನೀವು ಪ್ರತಿನಿತ್ಯ ಮಾಡ್ತಾ ಹೋದರೆ ನಿಜವಾಗಿಯೂ ಕೂಡ ಆರೋಗ್ಯವಂತರಾಗಲಿಕ್ಕೆ ಸಾಧ್ಯವಾಗತ್ತೆ. ಪ್ರತಿಯೊಬ್ಬರೂ ಕೂಡ ಪ್ರಾತಃ ಕಾಲದಲ್ಲಿ ಏಳುವಂಥ ನಿಯಮವನ್ನು ಹಾಕ್ಕೋಬೇಕು. ತುಂಬ ಜನ ಗಮನಿಸ್ತೇವೆ, ಎಲ್ಲರೂ 8-9 ಗಂಟೆಗೆ ಏಳುವಂಥದ್ದು ತುಂಬ ಜನ ಇದ್ದೀರಿ. ಅಷ್ಟು ಗಂಟೆಗೆ ಎದ್ದ ಮೇಲೆ ಲೇಟಾಗಿ ಏಳೋದ್ರಿಂದ ನಿಮಗೆ ಸಮಯ ಸಿಗಲ್ಲ. ಆನಂತರದಲ್ಲಿ ಬೇರೆ ನಿಮ್ಮ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರ ಅದಕ್ಕಾಗಿ ಓಡಬೇಕಾಗತ್ತೆ. ಅದಕ್ಕಾಗಿ ರಾತ್ರಿ ಒಂದಷ್ಟು ಸಮಯ ಬೇಗ ಮಲಗ್ರಿ. ರಾತ್ರಿ ಏನು ಮಾಡ್ತೀರಿ, 10ರಿಂದ 12 ಗಂಟೆವರೆಗೂ ಮೊಬೈಲು TV ಅದರ ಮುಳುಗ್ತೀರಿ. 12-1 ಗಂಟೆಗೆ ನಿದ್ರೆ ಶುರು ಮಾಡ್ತೀರಿ, ಬೆಳಗ್ಗೆ 8 ಗಂಟೆಗೆ ಹೇಳ್ತೀರಿ. ಇದು ಶರೀರಕ್ಕೆ ಹಾನಿ ಅಷ್ಟೇ ಅಲ್ಲ, ನಮ್ಮ ದೇಶಕ್ಕೂ ದೊಡ್ಡ ಹಾನಿ ಆಗುತ್ತೆ ಇದರಿಂದ. ಅದನ್ನು ಪ್ರತಿಯೊಬ್ಬರೂ ಕೂಡ ನೆನಪಲ್ಲಿ ಇಟ್ಕೋಬೇಕು. ಹಾಗಾಗಿ ಈ ಯೋಗವನ್ನು ಋಷಿಮುನಿಗಳು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತಿಗೂ ಕೂಡ ಭಾರತ ವಿಶ್ವಕ್ಕೆ ಗುರುವಾಗಿರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಈ ಯೋಗ, ಆಯುರ್ವೇದ, ಇಂಥ ಸನಾತನ ಸಂಸ್ಕೃತಿಯನ್ನು ನಮ್ಮ ಭಾರತ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಜಗತ್ತಿನಲ್ಲಿ ಎಲ್ಲರೂ ಆಚರಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಮ್ಮ ದೇಶದವರೇ ಇದರಿಂದ ಹಿಂದೆ ಸರಿತಾ ಇದ್ದಾರೆ. ಇದು ಆಗೋದು ಬೇಡ ಅನ್ನುವಂಥ ವಿಷಯವನ್ನು ತಿಳಿಸ್ತಾ ಅಂಥ ಯೋಗಾಸನವನ್ನು ಪ್ರತಿನಿತ್ಯ ದಿನದ 1 ಗಂಟೆ ಸಮಯ ಅದಕ್ಕಾಗಿ ನಾವು ಮೀಸಲಿಡೋಣ. ಇದರಿಂದ ನಮ್ಮ ಆರೋಗ್ಯವನ್ನು ಸರಿಯಾಗಿ ಕಾಯ್ದುಕೊಳ್ಳೋಣ. ನಮ್ಮ ಸ್ವಾಸ್ಥ್ಯವೇ
ದೇಶದ ಸಂಪತ್ತು. ನಮ್ಮ ಆರೋಗ್ಯವೇ ನಮ್ಮ ಪರಿವಾರದ ನಿಜವಾದ ಆಸ್ತಿ ಅನ್ನೋದನ್ನು ನಾವು ಯಾರು ಕೂಡ ಮರೆಯೋದು ಬೇಡ ಅಂತಕ್ಕಂಥ ಸಲಹೆಗಳು ಕೊಟ್ಟು ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶುಭಂ ಭೂಯಾತ್.